ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿರುವ ಹನಿ ಟ್ರ್ಯಾಪ್ ಹಗರಣ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕದ ತಟ್ಟಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಈ ವೇಳೆ ಹನಿ ಟ್ರ್ಯಾಪ್ ಪರಿಸ್ಥಿತಿಯ ಕುರಿತು ಖರ್ಗೆಗೆ ಮಾಹಿತಿ ನೀಡಿದ್ದಾರೆ. ಆಗ ರಾಜಣ್ಣಗೆ ಬುದ್ಧಿ ಹೇಳುವಂತೆ ಖರ್ಗೆ ಸಲಹೆ ನೀಡಿದ್ದು, ಇದಕ್ಕೆ ಪ್ರತ್ಯುತ್ತರ ನೀಡಿದ ಸಿಎಂ ಸಿದ್ದರಾಮಯ್ಯ ರಾಜಣ್ಣ ತಮಗೆ ಆದ ಪರಿಸ್ಥಿತಿಯ ಬಗ್ಗೆ ಹೇಳಿದ್ದಾರೆ. ಆ ನಾಯಕನಿಂದಲೇ ಇದೆಲ್ಲ ಆಗಿದೆ ಅಂತ ನೇರವಾಗಿ ಹೇಳಿದ್ದಾರೆ. ರಾಜಣ್ಣನಿಗೆ ಬುದ್ಧಿ ಹೇಳೋದಾ ಅಥವಾ ಆ ನಾಯಕನಿಗೆ ಬುದ್ಧಿ ಹೇಳೋದಾ ಅಂತ ಖರ್ಗೆ ಬಳಿ ಪ್ರಶ್ನೆ ಮಾಡಿದ್ದಾರೆ. ಯಾರನ್ನ ಸಮರ್ಥನೆ ಮಾಡಬೇಕು, ಯಾರನ್ನ ಬಿಡಬೇಕು, ಯಾರಿಗೆ ಬುದ್ಧಿ ಹೇಳಬೇಕು ತಿಳಿಯದು ಅಂತ ಖರ್ಗೆ ಬಳಿ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಲು ಶ್ರೀರಾಮುಲು ಒತ್ತಾಯಿಸಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಿಂದ ಇಡೀ ರಾಜ್ಯದ ಜನ ಅಸಹ್ಯ ಪಡುವ ಪರಿಸ್ಥಿತಿ ಬಂದಿದೆ. ರಾಜಕೀಯದಲ್ಲಿ ಕೆಲವು ವರ್ಷಗಳಿಂದ ಜನರ ಪ್ರೀತಿ ಗಳಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಮುಟ್ಟಿದ್ದೀವಿ. ಈಗ ಹನಿ ಟ್ರ್ಯಾಪ್ನಿಂದ ಮನಸ್ಸಿಗೆ ನೋವು ಮಾಡುವ ಕೆಲಸ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷದವರು ಇರಲಿ, ಸಿಬಿಐ ತನಿಖೆ ಮಾಡಬೇಕು. ಜನಪ್ರತಿನಿಧಿಗಳಿಗೆ ರಕ್ಷಣೆ ಕೊಡಬೇಕು. ಅವರ ಕ್ರೆಡಿಬಿಲಿಟಿ ಉಳಿಸಬೇಕು. ಸಿಬಿಐ ತನಿಖೆ ಆದರೆ ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಇದರ ಹಿಂದೆ ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಹಾಗೂ ಸದ್ಯ ಸಚಿವ ರಾಜಣ್ಣ ಅವರ ಮೇಲಾಗಿದೆ. ಸಭಾಪತಿಗಳಿಗೂ ಹನಿ ಟ್ರ್ಯಾಪ್ ಪ್ರಕರಣಗಳಿಂದ ಮುಜುಗರ ಆಗಿದೆ. 30ರಿಂದ 40 ವರ್ಷ ರಾಜಕಾರಣದಲ್ಲಿದ್ದು ಸಭಾಪತಿಗಳಾಗಿ ಇರ್ತಾರೆ. ಹೀಗಾಗಿ ಹೊರಟ್ಟಿಯವರು ರಾಜೀನಾಮೆ ಕೊಡ್ತೀನಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಕಡಿವಾಣ ಹಾಕಲು ಸಿಎಂ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಶ್ರೀರಾಮುಲು ಹೇಳಿದರು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್, ಕಿಶನ್ ಮತ್ತು ವಿನಯ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೀಲ್ಸ್ ಮಾಡುವಾಗ ಲಾಂಗ್ ಬಳಸಿದ್ದಕ್ಕೆ ಕೇಸ್ ಹಾಕಲಾಗಿದ್ದು, ಭಯದ ವಾತಾವರಣ ಸೃಷ್ಟಿಯ ಆರೋಪದ ಅಡಿಯಲ್ಲಿ ಆರ್ಮ್ ಆಕ್ಟ್ ಅಡಿ ಬಸವೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದು, ಇದನ್ನ ರಜತ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಇದನ್ನು ಗಮನಿಸಿದ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಉಸ್ತುವಾರಿಯಾಗಿರುವ ಪಿಎಸ್ಐ ಭಾನುಪ್ರಕಾಶ್ ರಜತ್ ಮತ್ತು ವಿನಯ್ ವಿರುದ್ಧ ದೂರು ನೀಡಿದ್ದಾರೆ. ನಿಷೇಧಿತ ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿರೋದು ಅಪರಾಧ. ಸಾಮಾಜಿಕ ಜಾಲತಾಣದಲ್ಲಿ ಶಾಂತಿ ನೆಮ್ಮದಿ ಹಾಳು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಾರು ಮಾಲೀಕನೊಬ್ಬ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿರುವ ಘಟನೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿದೆ. ಕಾರಿಗೆ ಹಾಕಿಸಿದ್ದ ಡಿಫೆಕ್ಟಿವ್ ಸೈಲೆನ್ಸರ್ನಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿದ್ದು, ಸೂರಜ್ ಎಂಬಾತನ ಮೇಲೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ದೂರಿನ ಹಿನ್ನೆಲೆ ಸ್ವಿಫ್ಟ್ ಡಿಸೈರ್ ಕಾರು ಪತ್ತೆ ಮಾಡಿದ ಪೊಲೀಸರು ಕಾರ್ ಇದ್ದಲ್ಲೇ ವೀಲ್ ಲಾಕ್ ಮಾಡಿ ತೆರಳಿದ್ದಾರೆ. 2 ದಿನ ಆದರೂ ಮಾಲೀಕ ಬರದೇ ಇದ್ದಾಗ ಆತನ ಮೊಬೈಲ್ಗೆ ಕರೆ ಮಾಡಿದ್ದು, ಕರೆ ರಿಸೀವ್ ಮಾಡಿದ ಸೂರಜ್ ಪತ್ನಿ ಪೊಲೀಸರಿಗೆ ಬಾಯಿಗೆ ಬಂದಂತೆ ಬೈದಿದ್ದಾಳೆ. ಮಾರನೇ ದಿನ ನೋಡಿದ್ರೆ ಮೆಕ್ಯಾನಿಕ್ ಕರೆ ತಂದಿರುವ ಸೂರಜ್ ಕಾರಿನ ವೀಲ್ ಬದಲಿಸಿ ವೀಲ್ ಲಾಕರ್ ಸಮೇತ ಎಲ್ಲೋ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಕರೆ ಮಾಡಿದ್ರೆ ಧಮಕಿ ಹಾಕಿದ್ದು ಸೂರಜ್ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.